ಅಮ್ಮ, ರಾಮ್ ಸರ್ ಮನೆಗೆ ಹೋಗಿದ್ದಿಲ್ಲ? ರಾಮ್ ಸರ್ ಏನ್ ಹೇಳಿದ್ರು? ನೋಡಿ, ನಿಮ್ಗೆ ದುಡ್ಡಿನ ಸಹಾಯ ಬೇಕಾದ್ರೆ ಹೇಳಿ, ನಾನೇ ಒಂದ್ ಚೆಕ್ ಕೊಟ್ಬಿಡ್ತೀನಿ. ಅದನ್ನ ಇಟ್ಕೊಂಡು ನೀವು ಹೇಗಾದ್ರೂ ಮ್ಯಾನೇಜ್ ಮಾಡಿ. ಇದು ಕಪ್ಪನ್ನೆಲ್ಲ ಎಳಿಯೋಕ್ ಹೋಗ್ಬೇಡಿ. ಅಮ್ಮ, ಅಮ್ಮ, ನಿನಗೆ ಕೇಳ್ತಿರೋದು ಏನಾಯ್ತು? ಇನ್ನೇನ್ ಹೇಳ್ತಾರೆ ಪೂರ್ಣಿ. ವಿಷಯ ಗೊತ್ತಾಗಿದ ತಕ್ಷಣ ಎಲ್ರೂ ತುಂಬಾ ಖುಷಿ ಪಟ್ರು. ರಾಮ್ ಸರ್ ನಾನೇ ಮುಂದೆ ನಿಂತು ಎಂಗೇಜ್ಮೆಂಟು ಮದ್ವೆನೂ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ನೋಡಿದ್ಯಾ, ನಾನು ಅವತ್ತೇ ನಿನಗೆ ಹೇಳಿಲ್ವಾ ಜಾಸ್ತಿ ಚಿಂತೆ ಮಾಡ್ಬೇಡ. ಕಾವೇರಿನ್ ಕಂಡ್ರೆ ಎಲ್ರಿಗೂ ಪ್ರೀತಿ ಇದೆ. ಎಲ್ರೂ ಒಂದೊಂದ್ ಕೆಲ್ಸ ಅಂತ ವಹಿಸ್ಕೊಂಡ್ ಮಾಡಿದ್ರೆ ಮದ್ವೆ ಮುಗ್ದೇ ಹೋಗುತ್ತೆ ಅಂತ. ಹೌದು ಪೂರ್ಣಿ. ನೀನೊಂದ್ ಕೆಲ್ಸ ಮಾಡು, ಸರ್ಸುಗ್ ಫೋನ್ ಮಾಡಿ ವಿಷಯ ತಿಳಿಸು. ಅವಳು ಕೈ ಜೋಡಿಸಿದ್ರೆ ನಮಗೆ ಕೆಲ್ಸ ತುಂಬಾ ಸುಲಭ ಆಗುತ್ತೆ. ಸರಿ ಅಮ್ಮ, ಈಗ್ಲೇ ಮಾಡ್ತೀನಿ. ಪೂರ್ಣಿ, ಹಲೋ ಪೂರ್ಣಿ, ಏನು ಈ ಸರ್ಸು ಇವಾಗ ನೆನ್ಪಾದ್ಲಾ? ನೀನ್ ಯಾವಾಗ್ಲೂ ನಮ್ ಮನ್ಸಲ್ಲೇ ಇರ್ತೀಯ ಸರ್ಸು. ಸಾಕು ಅಟ್ಟಕ್ಕೇರಿಸ್ಬೇಡ. ಏನು ಕಾಲ್ ಮಾಡಿದ ವಿಷಯ? ನಿಂಗೊಂದ್ ಗುಡ್ ನ್ಯೂಸ್. ಏನಪ್ಪ ಅದು? ನಮ್ ಕಾವೇರಿ ಆಕಾಶ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳೆ. ಓ ಮೈ ಗಾಡ್, ನಿಜನಾ? ಹೌದು ಸರ್ಸು. ಅಷ್ಟೇ ಅಲ್ಲ, ಅವರಿಬ್ರು ಜಾತಕನೂ ಹೊಂದಾಣಿಕೆ ಆಗಿದೆ. ಎಂಗೇಜ್ಮೆಂಟ್ ಡೇಟ್ನು ಫಿಕ್ಸ್ ಮಾಡ್ತಿದೀವಿ. ಅದಕ್ಕೆ ಅಮ್ಮ ನಿನ್ನ ಮನೆಗ್ ಬರಕ್ ಹೇಳ್ತಿದ್ದಾರೆ. ನಾನ್ ಬರಲ್ಲ ಅಂತ ಹೇಳ್ಬಿಡು. ಯಾಕ್ ಸರ್ಸು ಹೀಗ್ ಹೇಳ್ತಿದ್ಯಾ? ಕಾವೇರಿ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ನಾನ್ ಬೇಕು, ಆದ್ರೆ ವಿಷಯ ತಿಳ್ಸಕ್ಕೆ ನಾನ್ ಬೇಡ ಅಲ್ವಾ? ನೀವು ಹೇಳಲ್ಲ, ಫ್ರೆಂಡ್ ಆಗಿ ಅವಳು ಹೇಳಲ್ಲ. ಸರ್ಸು, ಆ ಥರ ಎಲ್ಲ ಏನೂ ಇಲ್ಲಮ್ಮ. ನನಗೆ ಪೂರ್ಣಿ ಕಾವೇರಿ ಹೇಗೋ ನೀನು ಹಾಗೆ. ಈ ವಿಷಯನ ಮೊದಲು ನಿನಗೆ ಹೇಳಬೇಕು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ನಿನ್ನ ಫ್ರೆಂಡ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವಳು ಯಾವಾಗ್ಲೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ಲು. ಇವಾಗ್ಲೂ ಹಾಗೆ ಒಪ್ಕೊಂಡಿದ್ದಾಳ, ಇಲ್ಲ ಸಂಪೂರ್ಣವಾಗಿ ಒಪ್ಕೆ ಅಂತ ಹೇಳ್ತಿದ್ದಾಳ? ಗುರುಗಳ ಹತ್ರ ಹೋದಾಗ ಅವಳು ಜೊತೆಲಿ ಬಂದಿದ್ಲಮ್ಮ. ಅವಳು ಸಂಪೂರ್ಣವಾಗಿ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಆಂಟಿ.